ಬಹುಶಃ ಭಾಷಣ ಪೂರ್ತಿ ಯಾವಾಗ ಏನು ಮಾಡ್ತಾನೆ ನೋಡೋದು. ಯಾಕೆಂದ್ರೆ 4ನೇ ತಾರೀಕು ಮಾತಾಡ್ಬಾರ್ದು ಅಂತ ಕಡೆ ಮಾತು ಬಂದ ಭಾಷಂದ್ರ ಅದಕ್ಕೆ ಹೆಚ್ಚು ಮಾತಾಡೋದಿಲ್ಲ. ಯಾಕಪ್ಪ ಬಹುಶಃ ಇದೆ ಡೌನ್ ಅದಕ್ಕೆ ಹೆಚ್ಚಿಗೆ ಮಾತಾಡೋದಿಲ್ಲ. ಯಾಕಪ್ಪ ಅಂದರೆ ರಾಜಕಾರಣ ಭಾಳ ಸೂಕ್ಷ್ಮದೆ. ಮಾಧ್ಯಮದಲ್ಲಿ ಈಗ ಹೊಸ ತಾಂತ್ರಿಕ ಪ್ರಕಾರ ಏನು ಬೇಕಾದ್ರೆ ಮಾಡೋದು. ಮನುಷ್ಯನ ಒಂದು ಸ್ಟೆಪ್ ಸಿಕ್ತು ಅದ್ರ ಮೇಲೆ ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗ್ಬೋದು. ಅದಕ್ಕೆ ಹೆಚ್ಚಿಗೆ ಮಾತಾಡೋದಿಲ್ಲ. ಆದರೆ ಕೆಲವೊಂದು ಅನಿವಾರ್ಯವಾಗಿ ನನ್ನ ಭಾಗದಲ್ಲಿ ನನ್ನ ಶಾಸಕ ಏರಿಯಾದಲ್ಲಿ ಸಮಯ ಆಗೋದ್ರಿಂದ ಕೆಲವೊಂದು ವಿಷಯವನ್ನು ಪ್ರಸ್ತಾಪ ಮಾಡಬೇಕಂತೆ. ಲೆಗಿಸ್ಲೇಟರ್ ಸಾಹೇಬರು ಸುರೇಶ್ ಅಂಗಡಿ ಒಂದೇ ಎರಡು ಮುಖ್ಯವಾದಂಗರು. ಯಾಕಂದ್ರೆ ಸುರೇಶ್ ಅಂಗಡಿ ಅವರು ನಾವು ಕಾಂಗ್ರೆಸ್ ಪಕ್ಷದ ಶಾಸಕ ಆದಾಗ ಸಹಿತ ನಮ್ಮ ಸಂಬಂಧ ಒಳ್ಳೆಯದಿತ್ತು. ಕಳೆದ ಬಾರಿ ನಾವು ಕಾಂಗ್ರೆಸ್ ಶಾಸಕ ಇದ್ದೆ. ಅವಾಗ ಚುನಾವಣೆ ನಡೆದಾಗ ಅವಾಗ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಬಂಡಾಯ ಇದ್ದಾಗ ನಾನು ಕಾಂಗ್ರೆಸ್ ಸುರೇಶ್ ಅಂಗಡಿ ಪರವಾಗಿ ಅವಾಗ ಹೊರಗೆ ಇಂಡೈರೆಕ್ಟ್ ಮಾಡಬೇಕಾಗಿತ್ತು. ಇವತ್ತು ಒಪ್ಪಂದ ಚೇಂಜ್ ಮಾಡಬೇಕು. ಈಗ ಭಾರತೀಯ ಜನತಾ ಪಕ್ಷದ ಶಾಸಕ ಆಗೋದು ನನಗೆ ಹೆದರಿಕಿಲ್ಲ. ಅವಾಗ ಬಹುಶಃ 61 ಬಾಲಚಂದ್ರ 55. ಆದರೆ ಭಾಳ ನಿರೀಕ್ಷೆ ಇದ್ದಾವೆ. ಯಾಕಪ್ಪ ನಮ್ಮ ನಿರೀಕ್ಷೆ ಆಗ್ತಪ್ಪ ನಿಮ್ಮ ಶಕ್ತಿ ನನ್ನ ಶಕ್ತಿ. ಈಗ ನಮ್ಮ ವಿರೋಧ ಯಾಕಂದರೆ ಅವರು ಅಭ್ಯರ್ಥಿ ಚುನಾವಣೆ ಸಂದರ್ಭದಲ್ಲಿ ಅವರೆಲ್ಲ ತಮ್ಮ ಏನು ಮಾಡೋದು ಅದನ್ನು ನಾವು ಮಾಡೋದು ಅವ್ರು ಅದ್ರ ಬಗ್ಗೆ ನಾವು ಹೆಚ್ಚಿಗೆ ನಾವು ಮಾತಾಡೋದು. ಆದರೆ ಒಂದು ನನ್ನ ಗೋಕಾಕ್ ಮತ್ತು ಅರವೈ ಮತ್ತು ಕೇಂದ್ರದ ಜನತೆ ಮೇಲೆ ವಿಶ್ವಾಸ ಇದೆ. ಯಾವುದಕ್ಕೂ ಮೋಸವಾಗಿಲ್ಲ. ಜಾರಕಿಹೊಳಿ ಕುಟುಂಬ ಮೇಲೆ ವಿಶ್ವಾಸ ಇಟ್ಟು ಭಾರತೀಯ ಜನತಾ ಪಕ್ಷ ಮತ್ತು ಒಂದು ಅಷ್ಟೇ ಲೀಡ್ ಅದಕ್ಕೆ ಹೆಚ್ಚು ಲೀಡ್ಬೋದು ನನಗೆ ಆಸೆ ಇದೆ. ಅಷ್ಟು ಯಾಕಂದ್ರೆ ಕಳೆದ ಬಾರಿ ಮೊದಲಾಗಿ ಅಂಗಡಿಯವರಾಗಿ ಚುನಾವಣೆ ಬಾಯಲ್ಲಿ ಹಿಡಿದಾಗ 10,000 ಲೀಡ್ ಇದ್ದ. ನಮ್ಮ ಸತೀಶ್ ನಮ್ಮ ತಮ್ಮ 10,000 ಲೀಡ್ ಇದ್ದ. ಚುನಾವಣೆ ಕೊನೆಯ ಗಣಗಳಲ್ಲಿ ನಡೆದಾಗ ಅವ ನಮ್ಮ ಏರಿಯಾ ಬಂತು. ಅದು ಯಾವುದೋ ಅಂಕಲಿಗೆ ಅಕ್ಕಿನಾಳ ಭಾಗ 10,003 ಮತ್ತು ಮೊದಲು 20 ಒಟ್ಟು ಟೋಟಲಲ್ಲಿ 14,000 ಇಡ್ತಾರೆ ಆ ಏರಿಯಾ ಮಾತ್ರ. ಅಕಸ್ಮಾತಲ್ಲಿ ಹೆಚ್ಚು ಕಡಿಮೆ ಆಗಿದ್ದರೆ ನನ್ನ ಭಾಳ ಪ್ರಾಬ್ಲಮ್. ಯಾಕಂದ್ರೆ ಇರುವುದು ನಮ್ಮ ಸಮುದಾಯ. ಆ ಏರಿಯಾದಲ್ಲಿ ನಮ್ಮ ಸಮುದಾಯ ಜೊತೆಯಿಂದ ಭಾಳಷ್ಟು ಅಪ್ಪಾಬಾರ್ದು. ಆದರೆ ಅಷ್ಟು ಸೂಕ್ಷ್ಮವಾಗಿ ವಿಚಾರ ಮಾಡಿ ಹಾಕಿಬಿಡೋಕ್ಕಿದೆ. ಮುಂದಿನ ಈ ದಿನದಲ್ಲಿ ನಾನು ಭಾಳ ಸತ್ವ ಪರೀಕ್ಷೆ ಇದೆ. ಭಾರತೀಯ ಜನತಾ ಪಕ್ಷ ನಮಗೆ ಎಲ್ಲ ಸ್ಥಾನ ಮಾಡಿಕೊಟ್ಟಿದೆ. ಕೆಲವೊಂದು ಸಾಂದರ್ಭಿಕವಾಗಿ ನಮ್ಮ ರಾಜ್ಯದಲ್ಲಿ ಅನಿವಾರ್ಯ ಕಾರಣ ನಾನು ಭಾರತೀಯ ಜನತಾ ಪಕ್ಷ ಮಂತ್ರಿಗಳು ಹೊರಗಿದ್ದೆ. ಆದರೆ ನಮ್ಮ ರಾಜ್ಯದಲ್ಲಿ ನಾಯಕರ ಬಗ್ಗೆ ಏನೇ ಹೆಚ್ಚು ಹೇಳುವರು ಕೇಂದ್ರ ನಾಯಕ ಅಮಿತ್ ಶಾ ಇರ್ಬೋದು, ಮೋದಿ ಇರ್ಬೋದು, ನಡ್ಡಾ ಇರ್ಬೋದು, ಎಲ್ಲ ನಾಯಕರು ನಮ್ಮ ಪ್ರೀತಿ ನಡೆಸ್ಕೊಂಡಾರೆ. ಅದಕ್ಕೆ ಶಕ್ತಿ ಬರಬೇಕಾದ್ರೆ ಗೋಕಾಕ್ 70-75 ಲೀಡ್ ಆದರೆ ಇನ್ನೂ ಶಕ್ತಿ ಬರ್ತದೆ. ನರೇಂದ್ರ ಮೋದಿ ಅವರು ಅಮಿತ್ ಶಾ ರಮೇಶ್ ಅವು ಅಣ್ಣ ಅನ್ನೋದಕ್ಕೆ ನೀವು ನನಗೆ 75 ಲೀಡ್ಗಳು ಆ ಶಕ್ತಿ ಕೊಡೋದು ನಿಮಗೆ ಜವಾಬ್ದಾರಿ. ಯಾಕಂದ್ರೆ ಈ ಚುನಾವಣೆ ಭಾಳ ಸ್ವತ್ತು ಪಕ್ಷ ಯಾಕಂದರೆ ಜಗಸಿಡ್ ಗೆಲ್ತಾರೆ. ನನ್ನ ಅಂದಾಜು 20 ವರ್ಷದವ್ರು ಕೇಳಿ ನಾನು ಹೆಂಗೆ ಅನ್ನ ಮನುಷ್ಯನ ಹೆಂಗೆ ಕಮ್ಮಿ 2 ಲಕ್ಷ ಗೆಲ್ತ ಅಂತ ಹೇಳಿದೆ. ನಾನು ಜಗದೀಶ್ ಶೆಟ್ಟರು 2 ವರ್ಷದ 2 ಲಕ್ಷದ ಹೆಚ್ಚು ಲೀಡ್ ಗೆಲ್ತಾರೆ. ಅವ್ರಿಗೆ ಕಾಂಗ್ರೆಸ್ ಪಕ್ಷ ಕುತಂತ್ರ ಮಾಡೋರು. ಕುತಂತ್ರ ಮಾಡಿ ನಾವು ಎಲ್ಲದಕ್ಕೆ ನಾವು ಭೇಟಿದ್ರು. ನಾವು ಭಾಳ ಸಂಜೆ ಪಂಡಿದಾಗ ದುಡ್ಡು ಬ್ಯಾಂಕಿನ ದುಡ್ಡು ಹಂಚಿರ್ತಾರೆ. ಅವ್ರು ಸ್ವಲ್ಪ ಅಕಸ್ಮಾತ್ ಜಗದೀಶ್ ಶೆಟ್ಟರ್ ಸಾಹೇಬ್ರ ಲೋಕಸಭಾ ಸದಸ್ಯರು ಅವ್ರು ಕೇಂದ್ರ ಮಂತ್ರಿ ಆದ ನಂತರ ಆ ಬ್ಯಾಂಕದ ಎಲ್ಲ ನಾನು ಡಾಕ್ಯುಮೆಂಟ್ ಕೊಡ್ತೀನಿ. ಆ ಸೊಸೈಟಿಗಳೆಲ್ಲ ಕೊಡ್ತೀನಿ. ನಿಜವಾಗಿ ಯಾಕೆ ನೀವು ನಮ್ಮ CBI ಅಥವಾ ಇನ್ಕಮ್ ಟ್ಯಾಕ್ಸ್ ಮಾಡಿದ್ರೆ ಯಾರೀಗ 420 ಕೇಸ್ ಆಗಿದೆ ನನ್ನ ಮೇಲೆ 420 ಕೇಸ್ ಆಗಿದೆ. ಅದ ಬ್ಯಾಂಕಿನ ಫ್ರಾಡ್ ಅಂತ ಆಲ್ರೆಡಿ ನಮ್ದು ಎಲ್ಲ ಕೋರ್ಟ್ಲಿ ಸೆಟ್ಲ್ ಆಗಿದೆ. ದುಡ್ಡು ತುಂಬಿದ್ದೇನೆ ನನ್ನ ಮೇಲೆ. ಯಾರು ಮಾಡೋಕ್ಕೆ ಇದಿಲ್ಲ. ಅದು ಮುಖ ನೋಡಿ ನಕ್ಕೋದ್ರೆ ಅವರೇ ನನ್ನ 420 ಕೇಸ್ ಆಗಿದ್ದಾರೆ. ಅದಕ್ಕೆ ಹಾಗೆ ಬರೋಲ್ಲ. ಒಂದು ಟೈಮ್ ಸೆಟಲ್ಮೆಂಟ್ ಆಗಿರೋ 2 ಒಂದು ತುಂಬಿದ್ದು ನಾವು. ಆದರೂ ಸಂತೋಷ ಪಡಿಸಲಿಕ್ಕೆ ನನ್ನ ಕೇಸ್ ಹಾಕಿದ್ರೆ ಹಾಗೆ ನನ್ನ ಕಾನೂನು ಕೋರ್ಟ್ಗಳಲ್ಲಿ ನಡೀಲಿ. ನೀವು MP ಮತ್ತು ಕೇಂದ್ರ ಮಂತ್ರಿ ಆದ ನಂತರ ಆ ಒಂದು ಬ್ಯಾಂಕ್ CBI ಎನ್ಕ್ವೈರಿ ಮಾಡಬೇಕು. ನಿಮಗೆಲ್ಲ ಡಾಕ್ಯುಮೆಂಟ್ ಕೊಡೋ ಜವಾಬ್ದಾರಿ ನಂದು. ಆ ಸೊಸೈಟಿಗಳಲ್ಲಿ ನಡೆದಂಥ ಏನೇನು ಮಾಡಿದ್ರೆ ನಾನು ಕೊಡ್ತೀನಿ ಅನ್ನೋ ಅದನ್ನು ದಯವಿಟ್ಟು ನ್ಯಾಯಬದ್ಧವಾಗಿ ಅನ್ಯಾಯ ಮಾಡಬೇಡ. ನ್ಯಾಯಬದ್ಧವಾಗಿ ತನಿಖೆ ಮಾಡಿ
ತಪ್ಪಿಸಲಿಕ್ಕೆ ಮಾತ್ರ ಈ ಇಲೆಕ್ಷನ್ದಲ್ಲಿ ನೋಡಿದ್ರೆ ಅಥವಾ ಎಲೆಕ್ಷನ್ ಮಾಡಿದ್ವಿ. ಎಲೆಕ್ಷನ್ದಲ್ಲಿ ಅವರು ಮಾಡಲಿ ನಾವು ಮಾಡಲಿ, ನಾವು ಮಾಡೋಣ. ಜಗದೀಶ್ ಶೆಟ್ಟರ್ ಅವ್ರನ್ನ ಬಹುಮತ ಆರಿಸಿದ್ರು ಮತ್ತು ಹೆಚ್ಚಿಗೆ ಮಾತಾಡೋದು ಮಾತಾಡಬೇಕಾಗಿತ್ತು. ಭಾಳ ಜನ ಮಾತಾಡೋದು ಹೆಚ್ಚು ಮಾತಾಡೋಲ್ಲ. ನೀವು ಈ ಚುನಾವಣೆಯಲ್ಲಿ ಅರವತ್ತು ಮತ್ತು ಮುಖಾತ್ ಹೋದ ಸಲ 1,13,000 ಗಿಡ ಆಗಿತ್ತು ನೋಡಿ, 15,000 2 ಇದು ಅದಕ್ಕೆ ಹೆಚ್ಚು ಕೊಟ್ಟರೆ ಭಾಳ ಚಂದ್ರು ನಮ್ಗೆ ಶಕ್ತಿ ಬರ್ತದೆ. ಅದು ದಯವಿಟ್ಟು ನೀವೆಲ್ಲರೂ ಶಕ್ತಿ ಕೊಟ್ಟರೆ ನಮ್ಮ ಶಕ್ತಿಯನ್ನು ನಾವೇ ನಮ್ಮ ಮಂತ್ರಿಗೆ ಉಪಯೋಗ ಮಾಡೋದಿಲ್ಲ, ಶಕ್ತಿ ನಿಮಗೆ ಉಪಯೋಗ ಮಾಡ್ತೀವಿ. ನಾವು ಜಗದೀಶ್ ಶೆಟ್ಟರ್ ಮುಖಾಂತರ ಗೋಕಾಕ್ ಅರ್ಮಾವಿ ಈ ಬೆಳಗಾವಿ ಲೋಕಸಭಾ ಬರೀ ಇದೊಂದೇ ಅಲ್ಲ. ಈ ಮತ್ತು ಸಂಜಯ್ ಪಾಟೀಲ್ ಹೇಳಿದ ಗ್ರಾಮೀಣದಲ್ಲಿ ಮೊನ್ನೆ ಭಾಳ ನಮಗೆ ಅಸಹ್ಯ ಆಗಿದೆ, ಭಾಳ ಅಪಮಾನ ಆಗಿದೆ. ಯಾಕಂದರೆ ಈಗ ನಮಗೆ ಹುಲಿ ಇದೆ ಚುನಾವಣೆಯಲ್ಲಿ ನಾವು ತಪ್ಪು ನಮ್ಮ ಕ್ಯಾಂಡಿಡೇಟ್ಸ್ ಗ್ರಾಮೀಣದ ರಾಂಗ್ ಆಯಿತು, ನಮ್ಮದು ಚಾಯ್ಸ್ ರಾಂಗ್ ಆಯಿತು, ಆ ಕ್ಯಾಂಡಿಡೇಟ್ ಸರಿ ಹೊಂಟಿಲ್ಲ, ನಮ್ಮ ಕ್ಯಾಂಡಿಡೇಟ್ ಸೋತು. ಆದರೆ ನಿಮ್ಮ ಜವಾಬ್ದಾರಿಗಳು ನೀನು ಮತ್ತು ಯುವರಾಜ್ ಇಲ್ಲದ ಇಬ್ಬರು ಅಲ್ಲಿ ಇದ್ದಂಥ ಉಳಿದಿದ್ದೆಲ್ಲ ನಾಯಕರು ಗ್ರಾಮೀಣದಲ್ಲಿ ಒಂದು 25,000 ಕೊಡಬೇಕು. ನೀವು ಗ್ರಾಮೀಣ ನಿಮ್ಮ ಜವಾಬ್ದಾರಿ 3 ಮಂದಿ ಇನ್ನು ಯಾರು ಜೊಡ್ತೇವೆ ಅದಕ್ಕೇನು ನಾ ಸಹಾಯ ಮಾಡೋದೆಲ್ಲ ಸಹಾಯ ಮಾಡ್ತಾನೆ. ನೀವು ಗಟ್ಟಿಯಾಗಿ ಗ್ರಾಮೀಣದಲ್ಲಿ 25,000 ಇಡಬೇಕು. ಗೋಕಾಕ್ ನಮ್ಗೆ ಹೋದ ಸಲ ಹಾಕಿದ್ದು 2 ಅರ್ಮಾಗಿ ಕೂಡಿ ಕೊಟ್ಟು ಜಗದೀಶ್ ಶೆಟ್ಟರ್ನ 2 ಲಕ್ಷ ಆರಿಸ್ತಂದು ಲೋಕಸಭಾ ಸದಸ್ಯರಾಗಿ ಕೇಂದ್ರದ ಮಂತ್ರಿಯಾಗಿ ಅವರು ಮೋದಿಯವರ ಬಲಗೈ ಬಂಟರಾಗಿ ಕೆಲಸ ಮಾಡಲಿ. ನಮ್ಮ ರಾಜ್ಯ ಮತ್ತು ನಮ್ಮ ಜಿಲ್ಲೆ ಎಲ್ಲ ಒಳ್ಳೆಯದಾಗ್ತದೆ. ಇಲ್ಲ ಪಕ್ಷಾತೀತ ನಾವು ಇಲ್ಲಿ ಕೆಲಸ ಮಾಡಿದ್ರು. ಚುನಾವಣೆ ಇದ್ದಾಗ ಮಾತ್ರ ಪಕ್ಷ ಜಾತಿ ಮಾಡೋದು, ಜಾತಿ ಇಲ್ಲ ಏನಿಲ್ಲ, ಎಲ್ಲ ಜಾತಿ ನಮ್ಮ ಜಾತಿ ನಮ್ಮ 4 ಜನ ಸ್ವಲ್ಪ ಹಿಂದಿರ್ತೀವಿ. ನಾವು ಬೇರೆ ಜಾತಿ ಮೊದಲು ಇರ್ತೀವಿ. ಬಸವಣ್ಣ ತತ್ವದಲ್ಲಿ ನಾವು ಎಲ್ಲ ಜಾತಿ ನಮ್ಮವರು ನೋಡ್ಕೊಂಡು ಹೋಗಿದ್ವಿ ನಾವು. ಅದಕ್ಕೆ ದಯವಿಟ್ಟು ಈ ಚುನಾವಣೆಯಲ್ಲಿ ಬರೀ ನಮ್ಮ ವಿರೋಧ ಪಾರ್ಟಿ ಬರೀ ಜಾತಿ ಹೇಳ್ತದೆ, ಬರೀ ಜಾತಿ ಹೊರಟೆ ಎಲ್ಲ ಭಾಳ ಕಷ್ಟ ಆಗ್ತೀವಿ. ಒಂದೇ ಜಾತಿಯಲ್ಲಿ ನೀಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಸಮುದಾಯದನ್ನು ಆಶ್ರಯ ಮಾಡಿ ಮಾತ್ರ ಆಗ ಸಾಧ್ಯ ಅನ್ನೋದು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀವಿ. ಅದಕ್ಕೆ ಮತ್ತೆ ಈ ಭಾಳ ಟೈಮ್ ಆಗಿದೆ. ಈ ಜಗದೀಶ್ ಆರಿಸ್ಕೊಟ್ಟು ಎಲ್ಲ ಆಶ್ರಮಗಳಿಗೂ ಸುರೇಶ್ ಅಂಗಡಿ ಅವ್ರ ನೆನಪುಗಳನ್ನು ನಮ್ಮ ಮನೆಗೆ ಬರೋದು ಅದನ್ನೆಲ್ಲ ಮಾಡೋದು ಒಳ್ಳೆಯದಾಗಲಿ, ಎಲ್ಲ ಮಾಡಿ ಹೆಚ್ಚು ಒಳ್ಳೆಯದಾಗಲಿ. ಈ ಚುನಾವಣೆ ಐತಿಹಾಸಿಕವಾಗಿ ರಾಜ್ಯದ ಜನತೆ ನೋಡುವಂಗ ಚುನಾವಣೆ ಆಗಬೇಕಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ.